ಡಿ ಕೆ ಶಿವಕುಮಾರ್ ಬಂದ್ಕೊಳ್ಳೆ ಏನು ಹೇಳ್ತಿದ್ದಾರೆ ಅಂದರೆ ಇದು ಹಿಂದೆ ನ್ಯೂನ್ಯತೆ ಇತ್ತು ಅಂತ. ಹಾಗಾದರೆ ಸಿದ್ದರಾಮಯ್ಯನವರು ಅಧಿಕಾರನೇ ಮಾಡಲಿಲ್ವಾ? ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ 5,000 ಕೋಟಿಯ ಅವ್ಯವಹಾರ ನಡೀತಾ ಇದೆ ಅನ್ನೋದನ್ನು ನಾವು JDSನವ್ರು ಹೇಳ್ತೀವಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತಿದೆಯಲ್ಲ, ಇದೊಂಥರ ರಿಹ್ಯಾಬಿಲಿಟೇಷನ್ ಸೆಂಟರ್ ಇವರಿಗೆ. ಆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯದ ಅಧ್ಯಕ್ಷರಿಗೆ 6 ಲಕ್ಷ ರೂಪಾಯಿ ಸಂಬಳ. ಯಾವ IAS ಯಾವ DC ಗಳಿಗೂ ಇಲ್ಲ. ಮಾದೇವಪ್ಪ ನಿನ್ನ ಹೆಂಡ್ತಿಗೂ ಫ್ರೀ, ಏನು ಜಾರಕಿಹೊಳಿ ಅವರು ನಿಮ್ಮ ಹೆಂಡ್ತಿಗೂ ಫ್ರೀ, ಎಲ್ರಿಗೂ ನೀವು ಫ್ರೀ ಫ್ರೀ ಎಲ್ರಿಗೂ ಹೇಳ್ಬಿಟ್ರಿ. ಎಲ್ರು ಹೆಂಡ್ತಿಯರ ಹೆಸರು ಹೇಳಿದ್ರಿ, ಮಹಿಳೆಯರಿಗೆ ಅವಮಾನ ಮಾಡಿ. ಗೃಹಲಕ್ಷ್ಮಿ ಬಗ್ಗೆ ಮಾತನಾಡುವಾಗ ಡೂಪ್ಲಿಕೇಟ್ ನಂಬರಿಗೆ ದುಡ್ಡು ಹೋಗ್ತಿದೆ. ಯಾರು ಡೂಪ್ಲಿಕೇಟ್ ನಂಬರು? ನೀವು ದುಡ್ಡು ಕೊಟ್ಟರೆ ಮೀನು ತಿನ್ನೋದು ಕಲ್ಸಲ್ಲ, ಮೀನು ಹಿಡಿಯೋದು ಕಲಿಸ್ಬೇಕು ನೀವು. ಏನು ರಾಜ್ಯ ಸರ್ಕಾರ ಚುನಾವಣೆಗೆ ಮುಂಚೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಇದೀಗ CM ಬದಲಾವಣೆ ನಂತರ DK ಶಿವಕುಮಾರ್ ಏನು ಅಧಿಕಾರ ಸ್ವೀಕಾರ ಮಾಡಿದರು, ಅದರ ನಂತರ ಇದೇ ಗ್ಯಾರಂಟಿ ಯೋಜನೆಗಳು ಗೊಂದಲಕ್ಕೆ ಕಾರಣವಾಗಿರುವಂಥದ್ದು. ಕೆಲವರಿಗೆ ಇದೇ ಗ್ಯಾರಂಟಿ ನೀವು ಸಿಗಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ CM ಅವರೇ ಸ್ವತಃ ಹೇಳಿದ್ದಾರೆ. ಇದೀಗ ನಮ್ಮ ಜೊತೆ ಮಾತನಾಡಲು JDSನ ರಾಷ್ಟ್ರೀಯ ವಕ್ತಾರಾದಂತಹ ಸುಧಾಕರ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಇದೇ ಗ್ಯಾರಂಟಿಗಳು ಚುನಾವಣೆ ಹಿಂದೆ ಏನಿತ್ತು, ಆವಾಗ ನಿಮಗೂ ಫ್ರೀ ಇವರಿಗೂ ಫ್ರೀ ಅನ್ನುವಂತಹ ಮಾತುಗಳನ್ನು ಸ್ವತಃ ಖುದ್ದು DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು. ಈಗ ಏನು CM ಬದಲಾವಣೆ ಆಯಿತು, ಅದರ ನಂತರ ಇದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ತಿರುವಂಥದ್ದು, ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ ಅಂತ ಸರ್? ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಅಂತ ಯೋಚನೆ ಮಾಡಿದ್ದೆ. ಆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಇದೇ DK ಶಿವಕುಮಾರ್ ಅವರಿದ್ದರು, ಸಿದ್ದರಾಮಯ್ಯನವರಿದ್ದರು, ಮಹದೇವಪ್ಪನವರಿದ್ದರು, ಜಾರಕಿಹೊಳಿ ಅವರಿದ್ದರು, ದಿನೇಶ್ ಗುಂಡೂರಾವ್ ಅವರೆಲ್ಲರೂ ಕೂತ್ಕೊಂಡು ಹೇಳ್ತಾರೆ, ಈ ಗ್ಯಾರಂಟಿ ಯೋಜನೆಗಳ 5 ವರ್ಷ ನಾವು ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೆ ನಿಲ್ಲಿಸಲ್ಲ ಅಂತ. ಆದರೆ ಈಗ DK ಶಿವಕುಮಾರ್ ಬಂದ್ಕೊಳ್ಳೆ ಏನು ಹೇಳ್ತಿದ್ದಾರೆ ಅಂದರೆ ಇದು ಹಿಂದೆ ನ್ಯೂನ್ಯತೆ ಇತ್ತು ಅಂತ. ಹಾಗಾದರೆ ಸಿದ್ದರಾಮಯ್ಯನವರು ಅಧಿಕಾರನೇ ಮಾಡಲಿಲ್ವಾ? ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲಿ ಅಧಿಕಾರಿಗಳ ಮೇಲೆ ಹಿಡ್ತಾ ಇರಲಿಲ್ವಾ? ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲಿ ಈ ನಡೆದಿರುವಂಥ ಎಲ್ಲ ಏನು ನ್ಯೂನ್ಯತೆಗಳು ಅಥವಾ ಈ ಮೋಸಗಳು, ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ 5,000 ಕೋಟಿಯ ಅವ್ಯವಹಾರ ನಡೀತಾ ಇದೆ ಅನ್ನೋದನ್ನು ನಾವು JDSನವ್ರು ಹೇಳ್ತಿದ್ದೀವಿ. ಕುಮಾರಣ್ಣ ಹೇಳಿದ್ರೆ ನಾನು ಹೇಳ್ದಾಗಂತೆ, ನಾನು ಅವರು ಹೇಳ್ದೇನೆ ನಾನು ಮಾತಾಡೋದು. ಹಾಗಿರುವಾಗ ಹೇಗೆ ಅಂದರೆ ನಿಮ್ಮದು 3 ತಿಂಗಳಿಂದನೂ ನಿಮ್ಮ ದುಡ್ಡನ್ನೇ ಕೊಟ್ಟಿಲ್ಲ. ಕೆಲವು ಕಡೆ 1 ವರ್ಷಗಟ್ಟಲೆ ಕೊಟ್ಟಿಲ್ಲ, ಕೆಲವರಿಗೆ 6 ತಿಂಗಳು ಮಾತ್ರ ಕೊಟ್ಟಿದ್ದೀರಿ. ಆ ಹಣ ಎಲ್ಲಿ ಹೋಯಿತು ಅಂತ ಕೇಳ್ತಾ ಇದ್ದೀವಿ ನಾವು. ಮುಖ್ಯಮಂತ್ರಿಗಳೇ ಒಪ್ಪಿದ್ದಾರೆ, ಈಗ 100 ಕೋಟಿ ಇದರಲ್ಲಿ ಮೋಸ ಆಗಿದೆ, ತನಿಖೆಗೆ ಹಾಕ್ತೀವಿ ಅಂತ. ಹಾಗೆ ಮೊದಲನೇ ಕ್ವಶನು, ಇದುವರೆಗೆ ನಡೆಸಿದಂಥ ಗೌರ್ಮೆಂಟು ಅದ್ರ ಬಗ್ಗೆ ಸೀರಿಯಸ್ ಇರಲಿಲ್ವಾ ಅಥವಾ ಸರ್ಕಾರ ನಡೆಸಲಿಕ್ಕೆ ಹಿಂದಿನವ್ರಿಗೆ ಗೊತ್ತಾಗಿಲ್ವಾ ಅಂತ. DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ. ಯಾಕಂದರೆ ಕಳ್ಳರನ್ನೆಲ್ಲ ಹಿಡಿತಾರೆ ಅಂದರೆ ಈ ಕಳ್ಳರು ಮೊದಲೇ ಎಲ್ಲಿದ್ದರು? ಅದು ನನ್ನ ಕ್ವಶನ್. ಇದಕ್ಕೆ ಈ ನ್ಯೂನ್ಯತೆಗಳಲ್ಲಿ ಈಗಿನ ಮುಖ್ಯಮಂತ್ರಿಗಳು ಪಾಲುದಾರರಾಗಿದ್ದಾರೆ ಅಂತ ನನ್ನ ಒಂದು ಅನುಮಾನ ಇದು. ಆದರೆ ಇವತ್ತು ಇದನ್ನು ತಡೀತಾ ಇದ್ದಾರೆ. ಇವತ್ತೇನು ಉದ್ದೇಶ ಏನು ಗೊತ್ತಿದೆ ಅವರಿಗೆ, ಸರ್ಕಾರ ನಡೆಸಲಿಕ್ಕೆ ಕಷ್ಟ ಇದೆ. 55,000 ಕೋಟಿ ಆದಾಯ ಇಲ್ಲದೆ ನಾವು ಪ್ರತಿದಿನ ಕೇಂದ್ರ ಸರ್ಕಾರನ ಬೈಕೊಂಡೇ 3 ವರ್ಷ ತಳ್ಳಿಬಿಟ್ಟಿದ್ದಾರೆ ಹಿಂದಿನ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರದವರು. ಇವತ್ತು ಗ್ಯಾರಂಟಿ ಯೋಜನೆ ನ್ಯೂನ್ಯತೆಗಳ ಬಗ್ಗೆ ಮಾತನಾಡ್ತಿದ್ದೀರಿ. ಇದು ಬಹುದೊಡ್ಡ ಹಗರಣ. ಗ್ಯಾರಂಟಿ ಯೋಜನೆ ಎನ್ನುವಂಥದ್ದೇ ಒಂದು ಹಗರಣ. ಈ ಹಗರಣದಲ್ಲಿ ಯಾರ್ಯಾರು ಪಾಲುದಾರಿದ್ದಾರೆ ನನಗೆ ಬೇಕಾಗಿದೆ. ಸರ್, ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಬೇಕಾದ್ರೆ ಅದರ ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ತಾಲೂಕು ಮಟ್ಟದಲ್ಲಿ ಕೂಡ ರಚನೆ ಆಗಿತ್ತು. ಇದಕ್ಕೆ ಅಧ್ಯಕ್ಷರು ಸದಸ್ಯರು ಕೂಡ ಇರುವಂಥದ್ದು. ಇಷ್ಟಾದರೂ ಕೂಡ ಎಲ್ಲಿ ಇದು ಫೇಲ್ಯೂರ್ ಆಯಿತು ಮತ್ತು ಎಲ್ಲಿ ಇದರ ಒಳಗಡೆ ಇದು ದುಡ್ಡು ಹೊಡೆಯುವಂಥ ಕೆಲಸಗಳಾಗಿದೆ ಅನ್ನುವಂಥದ್ದು ನಿಮ್ಗೆ ಅನಿಸುತ್ತೆ ಸರ್? ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತಿದೆಯಲ್ಲ, ಇದೊಂಥರ ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಇವರಿಗೆ. ಸರ್ಕಾರ ದುಡ್ಡನ್ನು ಯಾವ ರೀತಿ ಹೊಡಿಬೋದು, ನಮ್ಮವ್ರಿಗೆ ಯಾಕೆ ಕೊಡ್ಬೋದು ಅಂತ. ಆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯದ ಅಧ್ಯಕ್ಷರಿಗೆ 6 ಲಕ್ಷ ರೂಪಾಯಿ ಸಂಬಳ. ಯಾವ IAS ಯಾವ DC ಗಳಿಗೂ ಇಲ್ಲ. ಅವನು IPS ಮಾಡಿದವ್ರು ಯಾರಿಗೆ 6 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ನಾನು ಇದನ್ನೆಲ್ಲ ನಾನು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ರೆಕಾರ್ಡ್ ತೊಗೊಂಡು ಮಾತಾಡ್ತಾಯಿದ್ದೀನಿ. ಒಬ್ಬ ಜಿಲ್ಲಾ ಅಧ್ಯಕ್ಷನಿಗೆ 40,000 ರೂಪಾಯಿ ಸಂಬಳ, ಒಬ್ಬ ಬೆಂಗಳೂರಿನ BBMP ಅಧ್ಯಕ್ಷನಿಗೆ 40,000 ರೂಪಾಯಿ ಸಂಬಳ, ತಾಲೂಕು ಅಧ್ಯಕ್ಷನಿಗೆ 25,000 ರೂಪಾಯಿ ಸಂಬಳ, ಉಪಾಧ್ಯಕ್ಷರಿಗೆ 10,000 ರೂಪಾಯಿ ಸಂಬಳ. ಇದೆಲ್ಲ ನಾನು ಏನು ಹೇಳ್ತೀನಿ ಅವ್ರು ರೆಕಾರ್ಡಲ್ಲಿ ನೋಡ್ಕೊಳ್ಳಿ, ನಾನು ಬೇರೆ ಹೇಳೋದಿಲ್ಲ.
ಆದರೆ ಈ ಥರ ಒಟ್ಟು ಕೊಡ್ತಿರುವಂಥ ಇವರಿಗೆ ಮಾಸಾಸನ ಎಷ್ಟಿದೆ ಅಂತ ಹೇಳಿದ್ರೆ 1 ವರ್ಷಕ್ಕೆ 10 ಕೋಟಿ ರೂಪಾಯಿ ಬರುತ್ತೆ ರೀ. ಇನ್ಫ್ರಾಸ್ಟ್ರಕ್ಚರು, ಸ್ಟಾಫು ಅವರಿಗೆ 22 ಲಕ್ಷ ರೂಪಾಯಿ ಮೇಲೆ ಇದು ಬರುತ್ತೆ. 10 ಕೋಟಿ ರೂಪಾಯಿನ ನೀವು ಕೇವಲ ಹಂಚ್ತಿದ್ದೀರಿ. ಒಬ್ಬ ಅಂಗನವಾಡಿ ಕಾರ್ಯಕರ್ತೆಗೆ ಸಂಬಳ ಕೊಡ್ಲಿಕ್ಕೆ ನಿಮ್ಮ ಹತ್ರ ಅದನ್ನು ಚೌಕಾಸಿ ಮಾಡ್ತೀರಿ. ಒಬ್ಬ ಟೀಚರಿಗೆ ಏನು ಗೆಸ್ಟ್ ಟೀಚರ್ ಕೊಡ್ಲಿಕ್ಕೆ ಚೌಕಾಸಿ ಮಾಡ್ತೀರಿ. ಇದನ್ನು ಏನೂ ಇಲ್ಲದೆ ಖಾಲಿ ಅಂದರೆ ಪಟಾಲಂಗಳಿಗೋಸ್ಕರ ಇಷ್ಟು ದುಡ್ಡು ಖರ್ಚು ಮಾಡ್ತಿದ್ದೀರಿ. ಕಾಂಗ್ರೆಸ್ಸಿನ ಸರ್ಕಾರ ರಾಜ್ಯದ ತೆರಿಗೆ ಹಣನ ಲೂಟಿ ಇಲ್ಲಿ ಮಾಡ್ತಿದ್ದಾರೆ. ಈ ಅನುಷ್ಠಾನ ಸಮಿತಿನ ವಜಾ ಮಾಡಿ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಅನುಷ್ಠಾನ ಸಮಿತಿನ ವಜಾ ಮಾಡಿ. ಡಿ ಕೆ ಶಿವಕುಮಾರ್, ನಿಮಗೆ ಧೈರ್ಯ ಇದ್ದರೆ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಿ ಮೋಸ ನಡೆದಿದೆ ಅಂತ ಗೊತ್ತಿದೆ. ಯಾರ್ಯಾರ ಫಾಲೋವರ್ಸ್ಗಳಿಗೆ ಯಾರ್ಯಾರ್ದೋ ಏನು ಇವರು ಅವರ ಜೊತೆಲಿ ಅವರಿಗೆ ನೀವು ದುಡ್ಡು ಕೊಡಲಿಕ್ಕೋಸ್ಕರ ಒಂದು ಸೆಂಟ್ರ್ ಮಾಡ್ಕೊಂಡಿದ್ದೀರಿ ಅಂತ ನಿಮ್ಗೆ ಗೊತ್ತಿದೆ. ನೀವು ಅದನ್ನು ವಿರೋಧಿಸ್ತಿದ್ದೀರಿ. ಅನುಷ್ಠಾನ ಸಮಿತಿನ ವಜಾಗೊಳಿಸಿ ಅಂತ ಮೊದಲು ಹೇಳ್ತೇನೆ ನಾನು. ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಪ್ರತಿ ಅನುಷ್ಠಾನ ಸಮಿತಿ ಸದಸ್ಯರು 2 ತಿಂಗಳಿಗೆ ಒಂದು ಸಾರಿ ಅವ್ರು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಅವರಿಗೆ 2400 ರೂಪಾಯಿ, ತಿಂಗಳಿಗೆ 1000 ರೂಪಾಯಿ ಅವ್ರಿಗೆ ಭತ್ಯೆ ಕೊಡ್ತೀರಿ. 10,000 ರೂಪಾಯಿ ಅಡುಗೆ ಮಾಡುವಂಥ ಏನು ಅಂಗನವಾಡಿಲಿ ಕೆಲಸ ಕೂಲಿ ಮಾಡೋರಿಗೆ 4,000 ರೂಪಾಯಿ ಸಂಬಳ ಕೊಡ್ತೀರಿ. ಅಡುಗೆ ಮಾಡೋರಿಗೆ ಅವ್ರಿಗೆ 10,000 ಮಾಡಿಯಪ್ಪ. ನಿಮ್ಗೆ ಬಡವರಾದರೂ ಒಪ್ಕೊಳ್ತಾರೆ, ಕೂಲಿ ಮಾಡೋರು ಒಪ್ಕೊಳ್ತಾರೆ. ಆ 10 ಕೋಟಿನ ಈ ರಸ್ತೆ ಇದೆಯಲ್ಲ, ಸಣ್ಣ ಸಣ್ಣ ರಸ್ತೆ ಕೊಡಿ, ನಿಮ್ಮನ್ನು ಜನ ಒಪ್ಕೊಳ್ತಾರೆ. ಈ ಗ್ಯಾರಂಟಿ ಕೊಡಬೇಕಾಗಿರೋದು ಮೂಲಭೂತ ಸೌಕರ್ಯಗಳಿಗೆ, ಅದ್ರ ಬಗ್ಗೆ ಕೊಡಿ. ಇಷ್ಟೂ ದೊಡ್ಡ ಒಂದು ಅವ್ಯವಹಾರ ನಡೀತಾ ಇದೆ. ಈಗ ನೀವು ಹೇಳ್ತಿದ್ದೀರಿ ನಾಳೆ ನಾನು ಯಾರು ಹೆಂಗಸರಿ ಎಲ್ಲ ಹೆಂಗಸರಿಗೆಲ್ಲ ಅವ್ರಿಗೆ ಕಾರ್ಡ್ ಕೊಡ್ತೀನಿ ಅಂತ. ಅವತ್ತೇನು ಹೇಳಿದ್ರಿ? ಮಾದೇವಪ್ಪ ನಿನ್ನ ಹೆಂಡ್ತಿಗೂ ಫ್ರೀ, ಏನು ಜಾರಕಿಹೊಳಿಯವ್ರೆ ನಿಮ್ಮ ಹೆಂಡ್ತಿಗೂ ಫ್ರೀ, ಎಲ್ರಿಗೂ ನೀವು ಫ್ರೀ ಎಲ್ರಿಗೂ ಹೇಳಿಬಿಟ್ರಿ. ಎಲ್ಲರೂ ಹೆಂಡ್ತಿಯರ ಹೆಸರು ಹೇಳಿದ್ರಿ, ಮಹಿಳೆಯರಿಗೆ ಅವಮಾನ ಮಾಡಿದ್ರಿ. ಇವತ್ತು ನೀವೇನು ಹೇಳ್ತೀರಿ? ನನಗೆ ಅವನು ಹೋಗ್ಬೇಕಾದ್ರೆ ಶಕ್ತಿ ಇದರಲ್ಲಿ ಕಾರ್ಡ್ ಬೇಕು, ಅವರು ಕರ್ನಾಟಕದವ್ರು ಆಗಿದ್ದರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತೀರಿ. ಏನು ಡೆಫಿನೇಷನ್ ಅಂತ ಅರ್ಥ ಆಗ್ತಾಯಿಲ್ಲ ನಿಮಗೆ. ನೀವೇ ಹೇಳಿದಿರಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಫ್ರೀ ಅಂತೇಳಿ. ಆ ಮಹಿಳೆಯರಿಗೆ ಫ್ರೀ ಕೊಡುವಂಥ ಶಕ್ತಿ ಯೋಜನೆ ನೀವು ಅಧಿಕಾರದಲ್ಲಿ ಇರುವಷ್ಟು ದಿನ ಕೊಡಬೇಕು. ನೀವು ಬಸ್ ಹತ್ತುವಾಗ ಬೇರೆ ಯೋಚನೆ ಮಾಡಬೇಡಿ. ನೀವು ಮಹಿಳೆಯರಿಗೆ, ಎಲ್ಲ ಮಹಿಳೆಯರಿಗೆ ನೀವು ಬಸ್ಸಿಗೆ ನೀವು ಉಚಿತ ಕೊಡಲೇಬೇಕು. ನೀವೇ ಹೇಳಿದಿರಿ ಎಲ್ಲ ನೀವು ದೇವಸ್ಥಾನಗಳಿಗೆ ಹೋಗಿ, ಮಂತ್ರಾಲಯ ಹೋಗಿ, ತಮಿಳ್ನಾಡಿಗೆ ಹೋಗಿ, ಅಲ್ಲಿ ಬೇಕಾದ್ರೆ ಹೋಗಿ ಅಂತ ಹೇಳಿದಿರಿ. ನಾಳೆ ನೀವು ಹೇಳ್ಬೋದು ಕನಕಪುರಕ್ಕೆ ಹೋಗೋರಿಗೆ ಮಾತ್ರ ಫ್ರೀ ಅಂತ ಹೇಳ್ಬೋದು. ಒಟ್ಟಾರೆ ಈ ಗ್ಯಾರಂಟಿ ಯೋಜನೆಯಿಂದ ಅಧಿಕಾರಕ್ಕೆ ಬಂದಿದ್ದೀರಿ, ಗ್ಯಾರಂಟಿ ಯೋಜನೆಯಿಂದ ಅಧಿಕಾರ ಕಳ್ಕೊಳ್ತೀರಿ. ಗ್ಯಾರಂಟಿ ಯೋಜನೆ ಕೈ ಹಾಕೋದಕ್ಕೆ ಅಧಿಕಾರ ಕಳ್ತೀರಿ. ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀರಿ. ಗೃಹಲಕ್ಷ್ಮಿ ಬಗ್ಗೆ ಮಾತನಾಡುವಾಗ ಡೂಪ್ಲಿಕೇಟ್ ನಂಬರಿಗೆ ದುಡ್ಡು ಹೋಗ್ತಿದೆ. ಯಾರು ಡೂಪ್ಲಿಕೇಟ್ ನಂಬರು? ನಿಮ್ಮ ಇರುವಂಥ ಕಳ್ಳಕಾಕರಿರುವಂಥ ಹಲವಾರು ಪೋಲಿ ಪಟಾಳಂಗಳು. ಹಾಗಾದರೆ ನಿಮ್ಮ ಏನು ತಾಲೂಕು ಸಮಿತಿ ಏನು ಮಾಡ್ತಿದೆ? ಅನುಷ್ಠಾನ ಸಮಿತಿ ಯಾಕೆ ಸಂಬಳ ಕೊಟ್ರಿ? ಹೇಗೆ ಬಂತದು? ಇದು ಎಲ್ರಿಗೂ ಗೊತ್ತಿರುವಂಥ ಬಹುದೊಡ್ಡ ಒಂದು ಹಗರಣ. ರಾಕೆಟ್ ಇದೆ, ಮಾತು ಎತ್ತಿದ್ರೆ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತೀರಿ. ಅದನ್ನು ಬಿಟ್ಟು ಗ್ಯಾರಂಟಿ ಯೋಜನೆಯಲ್ಲಿರುವಂಥ ಹಗರಣನ ನೀವೀಗ ಬಿಚ್ಚಬೇಕು. ನೀವು ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮವ್ರು ಮಷ್ಟು, ನಾನು ಏನು ಹೇಳ್ತೀನಿ, ಅನುಷ್ಠಾನ ಸಮಿತಿನ ವಜಾ ಮಾಡಿದ್ರೆ ನಿಮಗೂ ಗೊತ್ತಿದೆ ಅನುಷ್ಠಾನ ಸಮಿತಿ ವಜಾ ಮಾಡಬೇಕು ಅಂತ. ಈಗಿನ ಮುಖ್ಯಮಂತ್ರಿಗೊಳ್ತಿದೆ, ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ. ಅದನ್ನು ಅನುಷ್ಠಾನ ಸಮಿತಿಯನ್ನು ವಜಾ ಮಾಡಿದ್ರೆ ಅರ್ಧ ಗ್ಯಾರಂಟಿ ಯೋಜನೆ ಮೋಸಗಳು ಬಯಲಿಗೆ ಬರುತ್ತೆ ಅಂತ ಹೇಳ್ತೇನೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ರಾಜ್ಯದಲ್ಲಿ ಕೂಡ BJP ಆಗಿರಬಹುದು, JDS ಆಗಿರಬಹುದು, ಅಥವಾ ರಾಜ್ಯದ ಸಾಮಾನ್ಯ ಜನರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳನ್ನು ವ್ಯಕ್ತಪಡಿಸಿದರು. ನಮಗಿದು ಬೇಡಿತ್ತು, ನಮಗೆ ಬಸ್ಸು ಫ್ರೀ ಬೇಡ, ಉದ್ಯೋಗ ಸೃಷ್ಟಿ ಮಾಡಿ, ಅಥವಾ ರಸ್ತೆಗಳು ಸರಿ ಇಲ್ಲ, ಸುಮ್ಮನೆ ನಮಗೆ 2,000 ರೂಪಾಯಿಯನ್ನು ಅಕೌಂಟಿಗೆ ಹಾಕುವಂಥ ಕೆಲಸ ನಡೀತಿದೆ ಅನ್ನುವಂಥದ್ದು ವಿರೋಧಗಳು ಹಿಂದೆಯಿಂದ ಬಂದಿತ್ತು. ಈ ಯೋಜನೆ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ, ಇದರ ನಂತರ ನಿಮಗೆ ಇದೇ ಯೋಜನೆನ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತಾ, ಅಥವಾ JDS ಯಾವ ರೀತಿಯಾಗಿ ನೋಡುತ್ತೆ ಸರ್? ಈ ಯೋಜನೆ ಎಷ್ಟು ಸರಿ ಅನ್ನುವಂಥದ್ದನ್ನ JDS ಯಾವ ರೀತಿಯಾಗಿ ನೋಡುತ್ತೆ ಸರ್? ಈ ಯೋಜನೆ ಹಲವಾರು ಮಲೆನಾಡಲ್ಲಿ ನೋಡ್ತಾ ಇರುವಾಗ ಕೆಲವರು ತಾಯಂದರಿಗೆ ನಿರ್ಗತಿಕರಿದ್ದಾರೆ, ಮಕ್ಕಳು ಹೊರಗಡೆ ಹಾಕಿದ್ದಾರೆ, ಸೊಸೆ ಮಾತಾಡಲ್ಲ. ಅಂಥ ಪರಿಸ್ಥಿತಿಲಿ ಗ್ಯಾರಂಟಿ ಯೋಜನೆಗಳು ಹಲವಾರು ಮಹಿಳೆಯರಿಗೆ ಖಂಡಿತ ಸಹಕಾರಿಯಾಗತ್ತೆ. ಆದರೆ ನೀವೇನು ಮಾಡಿದ್ದೀರಿ ಗ್ಯಾರಂಟಿ ಯೋಜನೆಯಲ್ಲಿ? ನಾನು ಭಾಳ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯೋಚನೆ ಮಾಡಿದ್ದೇನೆ. ಅವರಿಗೆ ಮನೆಯಲ್ಲಿ ಆದಾಯ ಇದೆ, ಅವರಿಗೆ ಬೇಕಾದಷ್ಟು ವ್ಯವಸ್ಥೆ ಇದೆ, ಅಂಥದ್ರಲ್ಲೂ ಗ್ಯಾರಂಟಿ ಯೋಜನೆನ ಮಿಸ್ಯೂಸ್ ಮಾಡಿದ್ದೀರಿ. ಈ ಗ್ಯಾರಂಟಿ ಯೋಜನೆ ಸಿಗಬೇಕಾಗಿದ್ದು ಯಾರಿಗೆ?
ಈಗ ಅಬಲೆಯರಿಗೆ ಸಿಗಬೇಕು ಅಂತ ಗ್ಯಾರಂಟಿ ಯೋಜನೆ ನಂದಾದರೂ ಮನಸ್ಸಿದೆ ಅದರಲ್ಲಿ, ನಾನು ಅದರಲ್ಲಿ ವಿರೋಧ ಇಲ್ಲ. ಆದರೆ ನೀವು ಕೊಡ್ತಿರುವಂಥ ಗ್ಯಾರಂಟಿ ಯೋಜನೆ ರಾಜಕಾರಣಕ್ಕೋಸ್ಕರ ಗ್ಯಾರಂಟಿ ಯೋಜನೆ ಮಾಡಿ, ನಾನು ಗ್ಯಾರಂಟಿ ಯೋಜನೆ ಕೊಡೋದು ನಿಮ್ಮ ಹತ್ರ ಸರ್ಪ್ಲಸ್ ಅಮೌಂಟ್ ಇದ್ದರೆ ಖಂಡಿತ ನಾವು ಅದಕ್ಕೆ ವಿರೋಧ ಇಲ್ಲ. ಆದರೆ ನೀವು ಮಾಡ್ತಿರುವ ಕೆಲಸ ರಾಜ್ಯ ಸರ್ಕಾರಗಳ ಮೂಲಭೂತ ಕರ್ತವ್ಯವೇನು ಅಂತಲೇ ಮರೆತು ಬಿಟ್ಟಿದ್ದೀರಿ. ನಿಮಗೆ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಯಾವುದೇ ಒಂದಿದಿಲ್ಲ. ನಿಮ್ಮ ಮನಸ್ಸಲ್ಲಿ NH SHಗಳು ಬಂದರೆ ಸ್ಟೇಟ್ ಹೈವೇಗಳು ನ್ಯಾಷನಲ್ ಹೈವೇಗಳು ಮಾತ್ರ ರಸ್ತೆಗಳಲ್ಲ. ಸಾಮಾನ್ಯ ವರ್ಗ ಮನೆಯಲ್ಲಿ ಮಲಗ್ತಾನಲ್ಲ ಅವನಿಗೆ ರಸ್ತೆ ಸುರಕ್ಷಿತವಾಗಿರಬೇಕು, ಅದು ನಿಮ್ಮಲ್ಲಿಲ್ಲ. ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಸುಮಾರು 1.5 ಲಕ್ಷ ಜನ ಏನು ಇವತ್ತು ನಾವು ಇಂಜಿನಿಯರಿಂಗ್ ಮಾಡಿ ಹೋಗ್ತಾರೆ, ಅವರಿಗೆ ಉದ್ಯೋಗನೇ ಇಲ್ಲ. ಡಿಗ್ರಿ ನಮ್ಮಲ್ಲಿ 5 ಲಕ್ಷ ಜನ ಮಾಡ್ತಾರೆ, ಉದ್ಯೋಗನೇ ಇಲ್ಲ. ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಯೋಜನೆಗಳಿದ್ದಾರೆ? ಆ ಒಂದು ಇನ್ಫ್ರಾಸ್ಟ್ರಕ್ಚರು, ಆ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟೇ ಮಾಡಿಲ್ಲ. ನೀವು ನೈಬರಿಂಗ್ ಸ್ಟೇಟ್ ನೋಡಿದ್ರೆ ಉದ್ಯೋಗ ಸೃಷ್ಟಿ ಮಾಡುವಂಥ ಯೋಜನೆಗಳಿದೆ. ನೀವು ಗ್ಯಾರಂಟಿ ಕೊಡಬೇಕಾಗಿದ್ದು ಯಾರಿಗೆ? ಇವತ್ತಿನ ಯುವಕರಿಗೆ. ನೀವು ದುಡ್ಡು ಕೊಟ್ಟರೆ ಮೀನು ತಿನ್ನೋದು ಕಲಿಸಲ್ಲ, ಮೀನು ಹಿಡಿಯೋದು ಕಲಿಸ್ಬೇಕು ನೀವು. ಯಾಕೆ? ಇವತ್ತು ದುಡ್ಡು ಕೊಟ್ಟ ಕೂಡಲೇ ಅವನು 2 ವರ್ಷಕ್ಕೆ ಏನು ಮಾಡಲಿಕ್ಕಾಗಲ್ಲ. ಫಸ್ಟ್ ಅವನಿಗೆ ಉದ್ಯೋಗ ಸೃಷ್ಟಿ ಮಾಡಿ. AI ಬಂದಿದೆ, ಇವತ್ತು ಕಂಪ್ಲೀಟ್ ನಾವು ಟ್ರಾನ್ಸ್ಫಾರ್ಮೇಷನಲ್ಲಿದ್ದೀವಿ. ಯುವಕರ ಪರಿಸ್ಥಿತಿ ಇವತ್ತು ಒಂದು ದಿವಸ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಇವತ್ತು ಅದಕ್ಕೆ ಯುವಕರಿಗೂ ಫ್ರಸ್ಟ್ರೇಷನಿಗೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಗ್ಯಾರಂಟಿ ಕೊಡಿ, ರಸ್ತೆಗಳ ಬಗ್ಗೆ ಗ್ಯಾರಂಟಿ ಕೊಡಿ, ನೀವು ಬಾವಿಗಳ ಬಗ್ಗೆ ಗ್ಯಾರಂಟಿ ಕೊಡಿ, ಈ ಬಡವನ ಬಗ್ಗೆ ಇರುವಂಥ ಮನೆಗಳ ಬಗ್ಗೆ ಗ್ಯಾರಂಟಿ ಕೊಡಿ. ಇದೆಲ್ಲ ಮೂಲಭೂತ ಸೌಕರ್ಯಗಳ ಗ್ಯಾರಂಟಿಗಳನ್ನು ಮರೆತು ಬಿಟ್ಟು 3 ವರ್ಷ ಆಗಿದೆ. ಅದು ಬಿಟ್ಟು ಓಲೈಕ್ಯ ರಾಜಕಾರಣದಲ್ಲಿ ಅಥವಾ ಈ ಒಡೆದು ಆಳುವ ನೀತಿನಲ್ಲಿ ಕರ್ನಾಟಕ ಸರ್ಕಾರ ಇದುವರೆಗೆ ನಡೆದಿದೆ. ನನಗೆ ಗ್ಯಾರಂಟಿ ನಂಬಿಕೆ ಇದೆ. DK ಶಿವಕುಮಾರ್ ಅವರೇ, ಇರುವ ನಿಮ್ಮ 1 ವರ್ಷ 10 ತಿಂಗಳ ಅಧಿಕಾರ ಮತ್ತೊಂದು ಸರಿ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಹೇಳ್ತೀರಿ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ, ನಾನೇ ರಾಜಕಾರಣ ಮಾಡ್ತೀನಿ, ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ಮಾಡ್ಲಿಕ್ಕೆ ನೀವು ಹೇಳ್ತಿರುವ ನಿಮಗೆ ಗೊತ್ತಿದೆ, ಒಬ್ಬರೇ ಓಡಾಡ್ತಿದ್ದೀರಿ, ಬೇರೆ ಯಾರೂ ಅದರ ಬಗ್ಗೆ ಇಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಹಲವಾರು ವಿಷಯಗಳಲ್ಲಿ ನಿಮ್ಮ ವಿರುದ್ಧವಾಗಿ ನಿಮ್ಮದೇ ಆದ ಸ್ವಪಕ್ಷೀಯರ ಒಂದು ಗುಂಪು ನಡೀತಿದೆ. ಅದನ್ನು ಬಿಟ್ಟು ನೀವು ಗ್ಯಾರಂಟಿ ಯೋಜನೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯ ಕೊಡಿ. ಗ್ಯಾರಂಟಿ ಯೋಜನೆಯಲ್ಲಿರುವಂಥ ನ್ಯೂನ್ಯತೆಗಳು, ಅವ್ಯವಹಾರಗಳನ್ನು ಈ ಕೂಡಲೇ ನೀವು ನಿಲ್ಲಿಸಬೇಕು ಅಂತಿದ್ರೆ ಸಂಪೂರ್ಣ ಅನುಷ್ಠಾನ ಸಮಿತಿಯನ್ನು ವಜಾ ಮಾಡಿ ಅಂತ ಹೇಳ್ತೇನೆ. ಇದಿಷ್ಟು ರಾಷ್ಟ್ರೀಯ ವಕ್ತಾರರಾಗಿರುವಂತಹ ಸುಧಾಕರ್ ಶೆಟ್ಟಿ ಅವರು ಹೇಳ್ತಿರುವಂಥದ್ದು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.